ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಇತಿಹಾಸ ವಿಭಾಗದ 2ನೇ ಅಧ್ಯಾಯವಾದ ಭೌಗೋಳಿಕ ಲಕ್ಷಣಗಳು ಹಾಗೂ ಚರಿತ್ರೆ ಪೂರ್ವ ಭಾರತ ಈ ಒಂದು ಅಧ್ಯಾಯವನ್ನು ಕುರಿತು ಇವತ್ತಿನ ಅವಧಿಯಲ್ಲಿ ಅಧ್ಯಯನ ಮಾಡೋಣ. ಆದರೆ ಭೌಗೋಳಿಕ ಇತಿಹಾಸ ವಿಭಾಗದಲ್ಲಿ ಭೌಗೋಳಿಕ ಲಕ್ಷಣಗಳು ಹಾಗೂ ಚರಿತ್ರೆ ಪೂರ್ವ ಭಾರತ ಈ ಒಂದು ಅಧ್ಯಾಯದಲ್ಲಿ ಪ್ರಾಗೈತಿಹಾಸಿಕ ಕಾಲ ಅಥವಾ ಚರಿತ್ರೆಯ ಪೂರ್ವ ಕಾಲವನ್ನು ಅಧ್ಯಯನ ಮಾಡ್ತೀವಿ. ಆ ಚರಿತ್ರೆಯ ಪೂರ್ವ ಕಾಲದಲ್ಲಿ ಮಾನವ ಹೇಗೆ ಬದುಕ್ತಾ ಇದ್ದ, ಅವನ ಜೀವನ ಕ್ರಮ ಹೇಗಿತ್ತು ಅನ್ನುವ ಕುರಿತು ಅಧ್ಯಯನವನ್ನು ಮಾಡೋಣ. ಹಾಗಾದರೆ ನೀವೆಲ್ಲ ತಿಳಿದಿರುವ ಹಾಗೆ ನಮ್ಮ ಭಾರತ ದೇಶದ ನೆರೆಯ ರಾಷ್ಟ್ರಗಳು ಯಾವುವು? ಯಾರಾದರೂ ಹೇಳ್ತೀರಾ? ವೆರಿ ಗುಡ್. ಚೀನಾ, ನೇಪಾಳ, ಟಿಬೆಟ್, ಭೂತಾನ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಬಾಂಗ್ಲಾ, ಬರ್ಮಾ, ಈ ಕಡೆ ಹಿಂದೂ ಮಹಾಸಾಗರಕ್ಕೆ ಬರ್ತಕ್ಕಂಥ ಶ್ರೀಲಂಕಾ, ಇವು ನಮ್ಮ ಭಾರತದ ನೆರೆಯ ರಾಷ್ಟ್ರಗಳು. ಅಂದರೆ ಮೊದಲನೇದಾಗಿ ನಾವು ಪ್ರಾಗೈತಿಹಾಸಿಕ ಕಾಲ ಇಲ್ಲಿ ನಾವು ಪ್ರಾಗೈತಿಹಾಸಿಕ ಕಾಲ ಅಥವಾ ಚರಿತ್ರೆಯ ಪೂರ್ವ ಕಾಲ ಮೊದಲು ನಾವು ಇದರ ಒಂದು ಕಲ್ಪನೆಯನ್ನು ತಿಳ್ಕೊಳ್ಳೋಣ. ಮಾನವ ಲೇಖನದ ಕಲೆಯನ್ನ ಕಂಡುಹಿಡಿಯುವುದಕ್ಕಿಂತ ಪೂರ್ವದ ಕಾಲವನ್ನು ಏನಂತ ಕರೀತಾರೆ? ಪ್ರಾಗೈತಿಹಾಸಿಕ ಕಾಲ ಅಥವಾ ಚರಿತ್ರೆಯ ಪೂರ್ವ ಕಾಲ. ಈ ಒಂದು ಪ್ರಾಗೈತಿಹಾಸಿಕ ಕಾಲದಲ್ಲಿ ಭಾಷೆಯ ಬೆಳವಣಿಗೆ ಮತ್ತು ಲಿಪಿಯ ಬಳಕೆ ಬಗ್ಗೆ ನಮಗೆ ಇಲ್ಲಿ ಆಧಾರಗಳು ಸಿಗುವುದಿಲ್ಲ. ಅಂದ್ರೆ ಆ ಭಾಷೆ ಹೇಗೆ ಬೆಳೆದು ಬಂತು ಮತ್ತು ಲಿಪಿ ಹೇಗೆ ಬಳಕೆ ಮಾಡಿದರು ಅನ್ನೋದ್ರ ಬಗ್ಗೆ ನಮಗೆ ಇಲ್ಲಿ ಹೆಚ್ಚಿನ ಮಾಹಿತಿ ಸಿಗದೇ ಇರುವ ಕಾರಣ ಇದನ್ನು ನಾವು ಎಂತ ಕರಿತೀವಿ? ಪ್ರಾಗೈತಿಹಾಸಿಕ ಕಾಲ ಅಥವಾ ಚರಿತ್ರೆಯ ಪೂರ್ವ ಕಾಲ. ಪ್ರಾಗೈತಿಹಾಸಿಕ ಕಾಲ ಅಥವಾ ಚರಿತ್ರೆಯ ಪೂರ್ವ ಕಾಲ ಅಂತೇಳಿ ಕರಿತೀವಿ. ಅಂದ್ರೆ
ಈ ಲೇಖನವನ್ನು ಅಥವಾ ಬರವಣಿಗೆ ಬರ್ತಕ್ಕ ಈ ಲೇಖನವನ್ನು ಕಂಡುಹಿಡಿಯಕ್ಕಿಂತ ಮುಂಚಿನ ಕಾಲವನ್ನು ನಾವೇನು ಕರಿತೀವಿ, ಚರಿತ್ರೆಯ ಪೂರ್ವಕಾಲ ಅಂತೇಳಿ ಕರಿತೀವಿ. ಹಾಗಾದ್ರೆ ಇಲ್ಲಿ ಲಿಖಿತ ಅಥವಾ ಬರವಣಿಗೆ, ಈ ಲಿಖಿತ ಬರವಣಿಗೆಯನ್ನ ಇಲ್ಲದೇ ಇರೋದ್ರಿಂದಲ್ಲಿ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಧಾರಗಳು ಅಥವಾ ದಾಖಲೆಗಳು ಈ ಚರಿತ್ರೆಯನ್ನು ಅಧ್ಯಯನ ಮಾಡಲಿಕ್ಕೆ ದೊರಕೋದಿಲ್ಲ, ಸಿಗೋದಿಲ್ಲ. ಯಾವುದಾದ್ರೂ ಒಂದು ದೇವಸ್ಥಾನ ಇತಿಹಾಸವನ್ನು ಪಡ್ಕೋಬೇಕಾದ್ರೆ ಅದಕ್ಕೆ ದಾಖಲೆಗಳು ಉಂಟು. ನಾವಿನ್ನೂ ಬರವಣಿಗೆಯನ್ನೇ ಕಂಡುಹಿಡಿದಿಲ್ಲ, ಬರವಣಿಗೆ ನಮಗೆ ಸಿಕ್ಕಿಲ್ಲ ಅಂದಮೇಲೆ ಅದರ ಇತಿಹಾಸವನ್ನು ಕಂಡುಹಿಡಿತಕ್ಕಂಥದ್ದು ಬಹಳಷ್ಟು ಕಷ್ಟ ಮಕ್ಕಳೇ. ಹಾಗಾಗಿ ಬರವಣಿಗೆ ಇಲ್ಲದ್ರಿಂದ ಚರಿತ್ರೆಯ ಅಧ್ಯಯನ ಮಾಡತಕ್ಕಂಥದ್ದು ಸಾಧ್ಯ ಆಗ್ತಿಲ್ಲ. ಆದ್ಮೇಲೆ ಆ ಕಾಲದಲ್ಲಿ ಇರತಕ್ಕಂಥ ಜನರ ಬದುಕು ಹೇಗಿತ್ತು, ಹಾಗೆ ಆ ಜನರ ಬದುಕು ತಿಳಿದಾಗ ಹೇಗೆ ಈ ಕಾಲಘಟ್ಟವನ್ನ ಅಧ್ಯಯನ ಮಾಡುವ ತಜ್ಞರಿಗೆ ಏನಂತ ಕೇಳ್ತಾರಪ್ಪ ಅಂದ್ರೆ ಪ್ರಾಚ್ಯ ವಸ್ತು ಅಧ್ಯಯನಕಾರರು ಅಂತೇಳಿ ಕರಿತೀವಿ. ಅಂದ್ರೆ ಈ ಒಂದು ಕಾಲದ ಇತಿಹಾಸವನ್ನ ತಿಳ್ಕೊಳ್ತಕ್ಕಂಥ ತಜ್ಞರಿಗೆ ಪ್ರಾಚ್ಯ ವಸ್ತು ಅಧ್ಯಯನಕಾರರು ಅಂತೇಳಿ ಕರಿತೀವಿ. ಹಾಗಾಗಿ ನಾವು ಆ ಕಾಲದ ಮನುಷ್ಯರು ಹೇಗೆ ಬದುಕ್ತಾ ಇದ್ರು ಅಂದ್ರೆ ಅಲೆಮಾರಿ ಜೀವನವನ್ನು ನಡೆಸ್ತಾ ಇದ್ರು. ಅಲೆಮಾರಿಗಳು ಅಂತಂದ್ರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಆಹಾರವನ್ನು ಹುಡುಕುತ್ತಾ ಅಲ್ಲಿ ಅರಿತಕ್ಕಂಥ ಜನರಿಗೆ ಅಲೆಮಾರಿಗಳು ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಆ ಕಾಲದಲ್ಲಿ ಈಗಿದ್ದಾಗೆ ಆಸ್ತಿ ಮಾಡಬೇಕು ಅಂತಕ್ಕಂಥದ್ದು ಇರಲಿಲ್ಲ. ಬೇಟೆಯಾಡುವುದು, ಆಹಾರವನ್ನು ಸಂಗ್ರಹಣೆ ಮಾಡತಕ್ಕಂಥದ್ದು ಆ ಕಾಲದಲ್ಲಿ ಇತ್ತು ಅಂತಕ್ಕಂಥ ಈ ಪ್ರಾಚ್ಯ ವಸ್ತು ಅಧ್ಯಯನಕಾರರಿಗೆ ಈ ಒಂದು ಕಾಲದಲ್ಲಿ ಜನರು ಆಹಾರ ಸಂಗ್ರಹಣೆಯಲ್ಲಿ ತೊಡಗಿದ್ರು ಅನ್ನಲಿಕ್ಕೆ ಕೆಲವೊಂದು ವಸ್ತುಗಳು ಸಿಕ್ಕದು. ಏನಪ್ಪ ಅಂದ್ರೆ ಬೇಟೆಯನ್ನು ಆಡಲಿಕ್ಕೆ ತಯಾರಿಸಿದಂತ ಬಳಸುತ್ತಿದ್ದಂತಹ ವಸ್ತುಗಳು ಅಂದ್ರೆ ಪರಿಕರಗಳು ಇವತ್ತು ದೊರಕಿದವು. ಪ್ರಾಯಶಃ ಅಂದಿನ ಕಾಲದಲ್ಲಿ ಜನರು ಬೇಟೆಯಾಡಲಿಕ್ಕೆ ಶಿಲೆಯನ್ನು ಬಳಸ್ತಾ ಇದ್ರು, ಕಟ್ಟಿಗೆಯನ್ನು ಬಳಸ್ತಾ ಇದ್ರು. ಇವುಗಳಿಂದ ಆಯುಧವನ್ನು ಮಾಡಿಕೊಂಡು ಬೇಟೆಯಾಡತಕ್ಕಂತಹ ಪದ್ಧತಿ ಇತ್ತು ಮಕ್ಕಳೇ. ಆಗಿನ ಕಾಲದಲ್ಲಿ ಜನರು ಶಿಲೆಯನ್ನು ಬಳಸ್ತಾ ಇದ್ರು, ಕಟ್ಟಿಗೆಯನ್ನು ಬಳಸ್ತಾ ಇದ್ರು ಮತ್ತು ಎಲುಬುಗಳಿಂದ ಅಂದ್ರೆ ಸತ್ತ ಪ್ರಾಣಿಗಳ ಎಲುಬು ಇವುಗಳನ್ನ ಬಳಕೆ ಮಾಡಿಕೊಂಡು ಆಯುಧಗಳನ್ನ ಬಳಸ್ತಿದ್ದಿರಬಹುದು ಅಂತಕ್ಕಂಥದ್ದು ಪ್ರಾಚ್ಯ ವಸ್ತು ಅಧ್ಯಯನಕಾರರಿಂದ ತಿಳಿದು ಬರ್ತದೆ. ಹಾಗಾದ್ರೆ ನಮಗೆ ಇವತ್ತು ಸಿಕ್ಕಿರ್ತಕ್ಕಂಥದ್ದು ಶಿಲೆ
ಶಿಲೆಗಳನ್ನ ಬಳಕೆ ಮಾಡಿಕೊಂಡು ಆಯುಧಗಳನ್ನ ಮಾಡಿರ್ತಕ್ಕಂಥ ಪರಿಕರಗಳು ಮಾತ್ರ ಇವತ್ತು ದೊರೆತಿರ್ತಕ್ಕಂಥ ವಸ್ತುಗಳನ್ನು ನಾವಿಲ್ಲಿ ನೋಡಬಹುದು. ಆದರೆ ಆಗಿನ ಕಾಲದಲ್ಲಿ ಮಾನವರು ಪ್ರಾಣಿಗಳ ಮಾಂಸ ಹಾಗೂ ಮೂಳೆಗಳನ್ನು ಕತ್ತರಿಸಲು ಮತ್ತು ಮರದ ತೊಗಟೆಯನ್ನ ಪ್ರಾಣಿಗಳ ಚರ್ಮವನ್ನು ಸುಲಿಯಲಿಕ್ಕೆ, ಹಣ್ಣು ಹಾಗೂ ಬೇರುಗಳನ್ನು ಕತ್ತರಿಸಲಿಕ್ಕೆ, ಗೆಡ್ಡೆ ಗೆಣಸುಗಳನ್ನು ಪಡೆದುಕೊಳ್ಳಲಿಕ್ಕೆ ಶಿಲಾ ಪರಿಕರಗಳನ್ನು ಆಯುಧಗಳನ್ನಾಗಿ ಬಳಸ್ತಾ ಇದ್ದ ಮಕ್ಕಳು. ಆ ಆಯುಧಗಳಿಗೆ ಎಲುಬುಗಳನ್ನ, ಕಟ್ಟಿಗೆಯ ತುಂಡುಗಳನ್ನ, ಹಿಡಿಕೆಗಳನ್ನಾಗಿ ತಯಾರಿಸಲು ಬಳಸ್ತಾ ಇದೆ. ಆಗ ಚರಿತ್ರೆಯ ಪೂರ್ವ ಕಾಲದಲ್ಲಿ ಮಾನವರು ಬಚ್ಚಿಗಳನ್ನ, ಬಾಣಗಳನ್ನ ತಯಾರು ಮಾಡಿಕೊಂಡು ಬೇಟೆಯನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮರಗಳನ್ನ ಕತ್ತರಿಸಿ ಉರುವಲು ಅಥವಾ ಸೌದೆಯನ್ನಾಗಿ ಬಳಸಲು ಈ ಶಿಲೆ ಅಥವಾ ಕಲ್ಲಿನಿಂದ ಮಾಡಿರ್ತಕ್ಕಂಥ ಕೊಡಲಿಗಳನ್ನ ಮಾಡಿಕೊಂಡು ಬಳಸ್ತಾ ಇದ್ದಾರೆ. ಅದೇ ತರನಾಗಿ ಗುಡಿಸಲುಗಳನ್ನ ಕಟ್ಟಲು ಮರಗಳನ್ನ ಬಳಸಿರಬಹುದು ಅಂತಕ್ಕಂತಹ ಪ್ರಾಚ್ಯ ವಸ್ತು ಅಧ್ಯಯನ ಕಾಲದ ನಮಗೆ ತಿಳಿದು ಬರುತ್ತದೆ. ಇನ್ನು ಮರವನ್ನ ಕೆಲವೊಂದು ಆಯುಧಗಳ ಹಿಡಿಗೆಗಳನ್ನಾಗಿ ರೂಪಿಸಿಕೊಂಡಿರಬಹುದು. ಹೀಗೆ ಚರಿತ್ರೆಯ ಪೂರ್ವ ಕಾಲವೆಂದರೆ ಇದು ಒಂದು ಚಿತ್ರಣ. ಇಲ್ಲಿ ಹೀಗಿದ್ದಿರಬಹುದು ಅಂತಕ್ಕಂಥದ್ದು ನಮ್ಮ ಕಣ್ಮುಂದೆ ಬರ್ತದೆ. ಮೊದಲೇ ಹೇಳಿದ ಹಾಗೆ ಈ ಚರಿತ್ರೆಯ ಪೂರ್ವ ಕಾಲದಲ್ಲಿರತಕ್ಕಂಥ ಮಾನವರು ಆಹಾರ ಸಂಗ್ರಹಣೆ ಮಾಡುವುದು, ಬೇಟೆಯಾಡುವುದರಲ್ಲಿ ತೊಡಗಿದ್ರು ಅಂತಕ್ಕಂಥ ಅಂಶ ಗೊತ್ತಾಗ್ತದೆ. ಹಾಗಾದ್ರೆ ಇವರು ಬೇಟೆಯಾಡಲಿಕ್ಕೆ ಬಳಸ್ತಾ ಇದ್ದಂತಹ ವಸ್ತುಗಳು ಯಾವಪ್ಪ ಅಂದ್ರೆ ಶಿಲೆಗಳು, ಕಟ್ಟಿಗೆ ಮತ್ತು ಎಲುಬುಗಳಿಂದ ಆಯುಧಗಳನ್ನಾಗಿ ಮಾಡಿಕೊಂಡು ಇವರು ಜೀವನವನ್ನು ನಡೆಸ್ತಾ ಇದ್ದಾರೆ. ಹಾಗೆ ಇಲ್ಲಿ ಈ ಪ್ರಾಚ್ಯ ವಸ್ತು ಅಧ್ಯಯನಕಾರರ ಹೇಳುವಂತೆ ನಮಗೆ ಇಲ್ಲಿಯವರೆಗೂ ಸಿಕ್ಕಿರ್ತಕ್ಕಂಥ ಪರಿಕರದಲ್ಲಿ ಈ ಶಿಲೆ ಅಥವಾ ಶಿಲಾ ಪರಿಕರಗಳು ಮಾತ್ರ ಇವತ್ತು ನಮಗೆ ಇತಿಹಾಸದಿಂದ ತಿಳಿದಿರ್ತಕ್ಕಂಥ. ಸೊ ಅದರಲ್ಲಿ ಮರವನ್ನು ಕತ್ತರಿಸಲಿಕ್ಕೆ, ಪ್ರಾಣಿಗಳ ಮಾಂಸವನ್ನು ಕತ್ತರಿಸಲಿಕ್ಕೆ, ಎಲುಬುಗಳನ್ನು ಕತ್ತರಿಸಲಿಕ್ಕೆ, ಮರದ ತೊಗಟೆಯನ್ನು ಕತ್ತರಿಸಲಿಕ್ಕೆ ಶಿಲೆಯನ್ನ ಕೊಡ್ಲಿಯನ್ನಾಗಿ ಮಾಡಿಕೊಂಡು ಬಳಸ್ತಾ ಇದ್ದಾರೆ ಮಕ್ಕಳೇ. ನಂತರ ಇವರು ಬೇಟೆಯಾಡಲಿಕ್ಕೆ ಬರ್ಚಿ ಮತ್ತು ಬಾಣಗಳನ್ನು ಮಾಡ್ತಾ ಇದ್ದಾರೆ. ಸೊ ಅವುಗಳ ಸಹಾಯದಿಂದ ಇವರು ಬೇಟೆಯಾಡ್ತಕ್ಕಂಥದ್ದು. ನಂತರ ಇವರು
ಕಾಲದಲ್ಲಿ ಜನರು ಜೀವನವನ್ನ ನಡೆಸ್ತಾ ಇದ್ರು ಅಂತಕ್ಕಂಥ ಚಿತ್ರಣ ನಮ್ಮ ಕಣ್ಣ ಮುಂದೆ ಬರ್ತಾ ಇದೆ. ಹಾಗಾದ್ರೆ ಆ ಒಂದು ಚರಿತ್ರೆಯ ಪೂರ್ವ ಕಾಲದಲ್ಲಿ ಮಾನವರು ತಾವು ಬದುಕುವುದಕ್ಕಾಗಿ ಯಾರೆಲ್ಲ ಸ್ಥಳಗಳನ್ನು ಬಳಸಿಕೊಂಡ್ರು, ತಾಣಗಳನ್ನು ಬಳಸಿಕೊಂಡ್ರು, ಇಲ್ಲಿ ಮನುಷ್ಯ ಬೇಟೆಯಾಡಲಿಕ್ಕೆ ಆಹಾರವನ್ನು ಸಂಗ್ರಹಣೆ ಮಾಡಿ ಬದುಕನ್ನು ಸಾಗಿಸ್ತಾ ಇದ್ರು. ಭಾರತದಲ್ಲಿ ಇವರ ಒಂದು ಕುರುಹು ಸಾಕ್ಷಿಗಳು ಎಲ್ಲಿತ್ತು ಅಂತಂದ್ರೆ ಭಾರತದಲ್ಲಿ ಭೀಮಬೆಟ್ಟ, ಹುಣಸಗಿ ಮತ್ತು ಕರ್ನೂಲ್. ಸೊ ಇಲ್ಲಿ ಭಾರತದೊಳಗೆ ಇದು ಭೀಮಬೆಟ್ಟ ಅಂತ ಇದೆ, ಹುಣಸಗಿ ಮತ್ತು ಕರ್ನೂಲ್. ಸೊ ಈ ಒಂದು ಪ್ರದೇಶಗಳು ನಮ್ಮ ಭಾರತದ ಅವಾಗ ಇದ್ವು ಅಂತಕ್ಕಂಥದ್ದು. ಸೊ ಇಲ್ಲಿ ಬೇಟೆ ಮತ್ತು ಆಹಾರ ಸಂಗ್ರಹಣೆಯಲ್ಲಿ ತೊಡಗಿದಂತಹ ಜನರು ಇನ್ನೂ ಬೇರೆ ಬೇರೆ ನೆಲೆಗಳು ಭಾರತದಲ್ಲಿ ಕಂಡು ಬರುತ್ತದೆ. ಇಂತಹ ಒಂದು ಬಹುತೇಕವಾಗಿ ಇರತಕ್ಕಂಥ ನೆಲೆಗಳು ಎಲ್ಲಿದ್ದು ಅಂತಂದ್ರೆ ನದಿಗಳ ದಂಡೆಯ ಮೇಲೆ, ಕೆರೆ ದಂಡೆಗಳಲ್ಲಿ ಇವು ಕಂಡು ಬರ್ತಾ ಇದೆ. ಹೆಚ್ಚಾಗಿ ನಾವು ನೋಡಬೇಕು ಅಂತಂದ್ರೆ ಸಾಕಷ್ಟು ಸ್ಥಳಗಳು ಇವತ್ತು ನಮಗೆ ನದಿಗಳ ಅಥವಾ ಕೆರೆಗಳ ದಂಡೆಯಲ್ಲಿ ಇರ್ತಾ ಇರ್ತಕ್ಕಂಥ ನೋಡ್ತಾ ಇದ್ದೀವಿ. ಇನ್ನ ಈ ಒಂದು ಕಾಲಘಟ್ಟದ ಮನುಷ್ಯನ ಅಳಿವು ಉಳಿವಿಗೆ ಶಿಲೆಗಳು ಅನಿವಾರ್ಯವಾಗಿದೆ ಅಂತ ಅಂದ್ರೆ ಅವನ ಬಳಸ್ತಾ ಇದ್ರು ಅಂತ. ಆ ಶಿಲೆಗಳು ಬಳಸೋದ್ರಿಂದ ನಮಗೆ ಅಗತ್ಯ ಮತ್ತು ಸೂಕ್ತವಾದ ಕಲ್ಲುಗಳು ದೊರೆತಕ್ಕಂಥ ಸ್ಥಳಗಳನ್ನೇ ಅವರು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಆಹಾರ ಸಂಗ್ರಹಣೆ ಮತ್ತು ಬೇಟೆಯಾಡಲಿಕ್ಕೆ ಆಯುಧವನ್ನಾಗಿ ಅವರು ಶಿಲೆಗಳನ್ನು ಬಳಸ್ತಾ ಇದ್ರು. ಆ ದೃಷ್ಟಿಯಿಂದ ಎಲ್ಲಿ ಶಿಲೆಗಳು ಜಾಸ್ತಿ ಇದಾವೆ ಅಂತಹ ಒಂದು ಸ್ಥಳಗಳನ್ನು ಸಹಿತ ಮಾನವರು ಬಳಸ್ತಾ ಇದ್ದಾರೆ. ಮನುಷ್ಯ ಕಲ್ಲುಗಳನ್ನು ಬಳಸಿಕೊಂಡು ವಸ್ತುಗಳನ್ನು ಅಥವಾ ಪರಿಕರಗಳನ್ನು ತಯಾರಿಸಿದ ಇಂತಹ ಸ್ಥಳಗಳನ್ನು ನಾವು ಆರಂಭಿಕ ಕೈಗಾರಿಕೆಗಳು ಎಂದು ಭಾವಿಸಲಾಗಿದೆ. ಯಾಕಂದ್ರೆ ನೋಡಿ, ಇವತ್ತು ನಾವು ಸಾಕಷ್ಟು ಕೈಗಾರಿಕೆಗಳು ಇವತ್ತು ನೆಲೆ ನಿಂತಿರ್ತಕ್ಕಂಥದ್ದು ನದಿಗಳ ದಡದ ಮೇಲೆ. ನದಿಗಳ ದಡದ ಮೇಲೆ ಇವತ್ತು ಸಾಕಷ್ಟು ಕೈಗಾರಿಕೆಗಳು ಇವತ್ತು ನಿಂತಿರ್ತಕ್ಕಂಥದ್ದು ನಾವು ನೋಡ್ತೇವೆ. ಹಾಗಾಗಿ ಇಂತಹ ಒಂದು ಕೈಗಾರಿಕೆಗಳ ಮೇಲೆ ಎಲ್ಲಿತ್ತು ಅಂತಕ್ಕಂಥದ್ದನ್ನು ತಿಳಿಯುವುದಾದ್ರೂ ಹೇಗೆ ನಾವಾದರೆ ಹೇಳಿದ್ರೆ ನಾವು ಕೈಗಾರಿಕೆಗಳು ಇವತ್ತು ನದಿಯ ದಡದ ಮೇಲೆ ಇವತ್ತು ನಿರ್ಮಾಣಗೊಳ್ತಾ ಇರೋದು ನೆಲೆಗೊಂಡಿದ್ವು ಅಂತಕ್ಕಂಥದ್ದು. ಹಾಗಾದ್ರೆ ಇಂತಹ ಒಂದು ಕೈಗಾರಿಕೆಗಳ ನೆಲೆಗಳು ಇವತ್ತು ಎಲ್ಲಿವೆ ಅಂತಕ್ಕಂಥದ್ದು ತಿಳಿಯುವುದಾದ್ರೂ ಹೇಗೆ? ಸಾಮಾನ್ಯವಾಗಿ ಕೆಲವೆಡೆ ಬಂಡೆಗಳು ಕಂಡು ಬರತಕ್ಕಂಥ ಪ್ರದೇಶಗಳಲ್ಲಿ ಕೆಲವು ಕಲ್ಲಿನ ಪರಿಕರಗಳನ್ನು ನಾವು ಕಾಣಬಹುದು. ಎಲ್ಲಿ ಕಲ್ಲಿನ ಬಂಡೆಗಳು ಕಂಡು ಬರ್ತಾ ಇದ್ವು ಅಂತಹ ಸ್ಥಳಗಳಲ್ಲಿ ಕಲ್ಲಿನ ವಸ್ತುಗಳು, ಪರಿಕರಗಳು ಇವತ್ತು ಕಾಣಬಹುದು.
ತ್ಯಜಿಸಿರಲೂಬಹುದು, ಅಂದ್ರೆ ಬಿಟ್ಟಿರಬಹುದು. ಯಾಕೆಂದ್ರೆ ಅವರು ಮಾಡತಕ್ಕಂಥ ಪರಿಕರಗಳಿಗೆ ಅಥವಾ ಆಯುಧಗಳಿಗೆ ಸೂಕ್ತವಾಗಿರ್ತಕ್ಕಂಥ ಕಲ್ಲು ಅವರಿಗೆ ಸಿಕ್ಕಿರ್ಲಿಕ್ಕಿಲ್ಲ. ಆದ್ರಿಂದಾಗಿ ಅಂತಹ ಒಂದು ಕಲ್ಲು ಬಂಡೆಗಳ ಸಹಿತ ತ್ಯಜಿಸಿರಬಹುದು. ಅಂತಹ ಒಂದು ಆಯುಧಗಳನ್ನ ಅಥವಾ ವಸ್ತುಗಳನ್ನ ಅಥವಾ ಪರಿಕರಗಳನ್ನ ನಿರ್ಮಿಸುವಾಗ ಮೂಡಿ ಬರ್ತಕ್ಕಂಥ ಆ ಒಂದು ಕಲ್ಲಿನ ಚೆಕ್ಕೆಗಳು ರಾಶಿ, ಆ ಚೆಕ್ಕೆಯ ರಾಶಿಗಳು ಅವರಿರ್ತಕ್ಕಂಥ ನೆಲೆಯ ಸುತ್ತಲೂ ಸಹಿತ ಇವತ್ತು ಅವು ಸಿಕ್ಕಿದವು ಅಂತ, ಅಂದ್ರೆ ಲಭ್ಯವಾಗಿವೆ. ಸೊ ಹೀಗೆ ಆ ಕಲ್ಲಿನ ಪರಿಕರಗಳಿಂದ, ಆ ಕಲ್ಲಿನ ಚೂರುಗಳ ರಾಶಿಯಿಂದ ಇವತ್ತು ಮಾನವ ಹೀಗೆ ಆ ಕೈಗಾರಿಕೆಯನ್ನ ಅಲ್ಲಿ ನಿರ್ಮಾಣ ಮಾಡಿದ್ದ ಅಂತಕ್ಕಂಥ ನೆಲೆ ನಮಗೆ ಇವತ್ತು ಸಿಗಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇಂತಹ ಒಂದು ನೆಲೆಗಳ ವಾಸ ಹಾಗೂ ಕೈಗಾರಿಕೆಯ ನೆಲೆಗಳಾಗಿವೆ ಅಂತೇಳಿ ನಾವು ಹೇಳಲಿಕ್ಕೆ ಇವತ್ತು ಸಾಧ್ಯ ಆಗ್ತದೆ. ಹಾಗಾದ್ರೆ ಮತ್ತೆ ಈಗ ನಾವು ನೋಡ್ತಿದ್ದೀವಿ, ಈಗ ಬೆಂಕಿ ಹೇಗೆ ಕಾಣಿಕೊಂಡು, ಬೆಂಕಿ ಯಾವ ರೀತಿಯಾಗಿ ಸೃಷ್ಟಿಯಾಯಿತು ಯಾರು ಹೇಳ್ತೀರ? ಹಾಗಾದ್ರೆ ಸರಿ, ನಾವು ಹೇಳ್ತೀವಿ ಏನಪ್ಪ ಅಂದ್ರೆ ಬೆಂಕಿ ಇರೋದ್ರಿಂದ ನಾವು ಗೊತ್ತು ಆಹಾರವನ್ನು ಬೇಯಿಸ್ತಾ ಇದ್ದೀವಿ, ತರಕಾರಿಗಳನ್ನು ಬೇಯಿಸ್ತಾ ಇದ್ದೀವಿ, ಬೆಳಕನ್ನ ಪಡಿತಾ ಇದ್ದೀವಿ, ಪ್ರಾಣಿಗಳನ್ನ ಬೆದರಿಸಲಿಕ್ಕೆ ಸಹಿತ ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ, ಬೆಂಕಿಯನ್ನ ಪಡ್ಕೊಳ್ತಾ ಇದ್ದೀವಿ. ಹೀಗೆ ಆ ಬೆಂಕಿಯ ಬೂದಿಯನ್ನು ಇವತ್ತು ಆ ಸಾಕ್ಷಿಗಳನ್ನು ನಾವು ಇವತ್ತು ಎಲ್ಲಿ ಕಾಣ್ತಾ ಇದ್ದೀವಪ್ಪ ಅಂದ್ರೆ ಕರ್ನೂಲಿನ ಗುಹೆಗಳಲ್ಲಿ ಕಾಣ್ತಾ ಇದ್ದೀವಿ. ಯಾವುದು? ಕರ್ನೂಲು ಗುಹೆ, ಕರ್ನೂಲಿನ ಗುಹೆ. ಇಲ್ಲಿ ಬೆಂಕಿಯ ಬೂದಿಯ ಕುರುಹುಗಳನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಅಂದು ಇರತಕ್ಕಂಥ ಜನರಲ್ಲಿ ಬೆಂಕಿಯ ಜ್ಞಾನ ಇತ್ತು ಹಾಗೂ ಅದರ ಬಳಕೆಯನ್ನ ಮಾಡ್ತಾ ಇದ್ರು ಅಂತಕ್ಕಂಥದ್ದು ನಮಗೆ ಸೂಚಿಸುತ್ತದೆ. ಬಹುತೇಕ ಬೆಂಕಿಯನ್ನ ಆವರಣ ಕಾಲದಲ್ಲಿ ಆಹಾರವನ್ನು ಬೇಯಿಸಲಿಕ್ಕೆ ಬಳಸ್ತಾ ಇರ್ಬೋದು, ಬೆಳಕನ್ನ ಪಡೆಯಲಿಕ್ಕೆ ಬಳಸ್ತಿರ್ಬೋದು, ಅಥವಾ ಪ್ರಾಣಿಗಳು ಎದುರು ಹೋಗಲಿ ಅಂತಕ್ಕಂಥ ದೃಷ್ಟಿಯಿಂದ ಇನ್ನು ಬೇರೆ ಬೇರೆ ಕಾರಣಗಳಿಂದಾಗಿ ಬಳಸ್ತಿರಬಹುದು ಅಂತಕ್ಕಂಥ ಅಂಶ ನಮಗೆ ಗೊತ್ತಾಗ್ತದೆ. ಹಾಗಾಗಿ ನಾವಿಲ್ಲಿ ಈ ಕರ್ನೂಲಿನ ಗುಹಾಲಯಗಳಲ್ಲಿ ಕಂಡು ಬರ್ತಕ್ಕಂಥ ರೇಖಾಚಿತ್ರಗಳ ಆಧಾರದ ಮೇಲೆ ನಾವು ಇವತ್ತು ಅವರ ಬದುಕು ಯಾವ ರೀತಿ ಇತ್ತು ಅಂತಕ್ಕಂಥ ಗೊತ್ತಾಗ್ತದೆ. ಸೊ ಇಲ್ಲಿ ಶಿಲಾಯುಗದಲ್ಲಿರ್ತಕ್ಕಂಥ ಮಾನವರು ಎಲ್ಲಿ ವಾಸ ಮಾಡ್ತಾ ಇದ್ರು ಅಂತ ಕೇಳಿದ ನಾವು ಕಲ್ಲಿನ ಪಟರೆಗಳಲ್ಲಿ, ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ರು, ಮರದ ಪಟರೆಯನ್ನು ವಾಸ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಹಾಗೆ ಮನುಷ್ಯ ಕಲ್ಲಿನ ಗುಹೆಗಳಲ್ಲಿ ವಾಸ ಮಾಡತಕ್ಕಂಥ ರೇಖಾಚಿತ್ರಗಳನ್ನು ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇವು ಅವರು ವಾಸವಾಗಿರತಕ್ಕಂಥ ಗವಿಯ ಗೋಡೆಯ ಮೇಲೆ, ಬಂಡೆಗಳ ಮೇಲೆ ಚಿತ್ರಿಸಿರ್ತಕ್ಕಂಥದನ್ನ ಇವತ್ತು ಸಹಿತ ನಾವು ಕಾಣಬಹುದು. ಹೀಗೆ ಹಲವು ಚಿತ್ರಗಳ ಮಧ್ಯಪ್ರದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ, ಉತ್ತರ ಪ್ರದೇಶ ನೋಡ್ತೇವೆ, ಇನ್ನು ಕರ್ನಾಟಕದ ಕೆಲವು ಗವಿಗಳಲ್ಲಿ ಸಹಿತ ಇವತ್ತು ನಾವು ಕಾಣ್ತೇವೆ. ಹಾಗಾದ್ರೆ ಎಂತಹ ಚಿತ್ರಗಳು ಆ ಒಂದು ಗೋಡೆಯ ಮೇಲೆ ಅಥವಾ ಕಲ್ಲು ಬಂಡೆಗಳ ಮೇಲೆ ಚಿತ್ರಣವನ್ನು ಮಾಡಲಾಗುತ್ತಿತ್ತು ಅಂದ್ರೆ ಕಾಡು ಮೃಗಗಳನ್ನು ಬಿಡಿಸ್ತಾ ಇದ್ರು. ಆ ಕಲ್ಲಿನ ಮೇಲೆ ಕಾಡು ಮೃಗಗಳನ್ನು ಬಿಡ್ತಾ ಇದ್ರು.
ಯಾವ ರೀತಿ ಬೇಟೆ ಆಡ್ತೀವಿ ಅಂತಕ್ಕಂಥ ಆ ಬೇಟೆ ಆಡ್ತಕ್ಕಂಥ ಚಿತ್ರಣವನ್ನು ಸಹಿತ ಅತ್ಯಂತ ಸುಂದರವಾಗಿ ಕೆತ್ತನೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ಇದು ಚರಿತ್ರೆಯ ಪೂರ್ವ ಕಾಲದಲ್ಲಿ ಕಂಡುಬಂದ್ರೆ ಪರಿಸರ ಇವತ್ತು ಬದಲಾಗ್ತಾ ಇದೆ. ಆ ಬದಲಾಗುತ್ತಿರ್ತಕ್ಕಂಥ ಪರಿಸರ ಹೇಗೆ ಆಗ್ತಾ ಇದೆ ಅಂತಕ್ಕಂಥವನ್ನು ನೋಡಿದಾಗ ಮಕ್ಕಳ ಈ ಒಂದು ವಿಷಯದಲ್ಲಿ ನಾವು 12,000 ವರ್ಷಗಳ ಹಿಂದೆ ಜಗತ್ತಿನ ಪರಿಸರದಲ್ಲಿ ಬದಲಾವಣೆ ಆಗಿರತಕ್ಕಂಥ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಭೂಮಂಡಲದಲ್ಲಿ ಆಗ್ತಕ್ಕಂಥ ತಾಪಮಾನ ಮತ್ತಷ್ಟು ಹೆಚ್ಚಾಗ್ತಾ ಹೋಗ್ತಾ ಇದೆ. ಹಲವು ಕಡೆಗಳಲ್ಲಿ ಹುಲ್ಲುಗಾವಲಿನ ಬೆಳವಣಿಗೆ ಕಾರಣವಾಯಿತು. ಪ್ರಾಣಿ ಪಕ್ಷಿಗಳು ಹಿಂದೆಂದೂ ಇಲ್ಲದಂತಹ ಪ್ರಮಾಣದಲ್ಲಿ ಸಂತಾನ ಅಭಿವೃದ್ಧಿಯನ್ನು ಮಾಡಿ ಸಂತಾನ ಹೆಚ್ಚಾಗ್ತಾ ಬಂದಿರತಕ್ಕಂಥವನ್ನು ನೋಡಿ, ಅಂದ್ರೆ ಪರಿಸರ ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. ಅಂದ್ರೆ ಒಂದು ಉದಾಹರಣೆ ಹೇಳ್ಬೋದಿಲ್ಲ ಅಂದ್ರೆ ಸ್ವತಂತ್ರ ಸಿಕ್ಕಾಗ ಇರತಕ್ಕಂತಹ ಭಾರತ ಜನಸಂಖ್ಯೆ ಹೀಗಿರ್ತಕ್ಕಂಥ ಭಾರತ ಜನಸಂಖ್ಯೆ ನೋಡಿದಾಗ ಸಾಕಷ್ಟು ಏರು ಆಗಿರ್ತಕ್ಕಂಥ ಹೆಚ್ಚಾಗ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಆ 12,000 ವರ್ಷಗಳ ಹಿಂದೆ ಪರಿಸರ ಹೇಗೆ ಬದಲಾವಣೆ ಆಯಿತು ಹಾಗೆ ಹಿಂದೆಂದೂ ಕಾಣದ ರೀತಿಯಲ್ಲಿ ಹಿಂದೆಂದೂ ಇಲ್ಲದಂತಹ ಪ್ರಮಾಣದಲ್ಲಿ ಸಂತಾನ ಅಭಿವೃದ್ಧಿಯಲ್ಲಿ ತೊಡಗಿ ಅವುಗಳ ಸಂತತಿ ಏನಾಗ್ತಾ ಹೋಗುತ್ತೋ ಹೆಚ್ಚು ಬೆಳವಣಿಗೆ ಆಗಲಿಕ್ಕೆ ಪ್ರಾರಂಭವಾಯಿತು. ಈ ಒಂದು ಸಂಕುಲಗಳ ಜೊತೆಯಲ್ಲಿ ಜಿಂಕೆ, ಕಡವೆ, ಮೇಕೆ, ಕುರಿ ಹಾಗೂ ಇನ್ನಿತರ ಪ್ರಾಣಿಗಳು ಹುಲ್ಲುಗಾವಲು ಪ್ರದೇಶಗಳಲ್ಲಿ ಸಮೃದ್ಧಿಯಿಂದ ಬೆಳೆಯಲಿಕ್ಕೆ ಕಾರಣವಾಯಿತು. ಈ ಜಿಂಕೆ, ಕಡವೆ, ಕುರಿ, ಮೇಕೆ ಇವುಗಳನ್ನೇ ಬೇಟೆಯಾಡಲಿಕ್ಕೆ ಇವುಗಳನ್ನೇ ಬೇಟೆ ಮಾಡ್ತಾ ಇದ್ದಂತಹ ಮಾನವ ಅವುಗಳ ಸ್ವಭಾವವನ್ನಾಯಿತು, ಆಹಾರದ ರೀತಿ ಹಾಗೂ ಸಂತತಿಯ ವೃತ್ತಿಯ ಬಗ್ಗೆ ತಿಳಿದುಕೊಂಡು ಕ್ರಮೇಣವಾಗಿ ಈ ಕೆಲ ಪ್ರಾಣಿಗಳನ್ನು ಹಿಡಿದು ತಂದು ಪೋಷಿಸತೊಡಗಿದರು. ಅಂದ್ರೆ ಆ ಒಂದು ಪ್ರಾಣಿಗಳ ಸ್ವಭಾವವನ್ನು ಅರಿತು ಅವುಗಳನ್ನು ಹಿಡಿದು ತಂದು ಏನ್ ಮಾಡಿದ್ರು, ಸಾಕಲಿಕ್ಕೆ ಬೆಳೆಸಲಿಕ್ಕೆ ಪ್ರಾರಂಭವನ್ನ ಮಾಡಿದರು. ಹೀಗಾಗಿ ಪಶುಸಂಗೋಪನೆ ಬೆಳೀತದೆ, ಹೈನುಗಾರಿಕೆ ಅಂತಕ್ಕಂಥದ್ದು ಪ್ರಾರಂಭವಾಯಿತು. ಪಶುಗಳನ್ನ ಪಾಲನೆ ಮಾಡ್ತಕ್ಕಂಥದ್ದು, ಪೋಷಣೆ ಮಾಡ್ತಕ್ಕಂಥದ್ದು, ಜೊತೆಗೆ ಹೈನುಗಾರಿಕೆ ಅಂತಕ್ಕಂಥದ್ದು ಸಹಿತ ಪ್ರಾರಂಭವಾಯಿತು ಈ ಕಾಲದಿಂದ. ನಂತರ ಹೊಳೆಗಳಲ್ಲಿ, ಕೆರೆಗಳಲ್ಲಿ ಮೀನನ್ನ ಹಿಡಿತಾವರು. ಹೊಳೆಗಳಲ್ಲಿ, ಕೆರೆಗಳಲ್ಲಿ ಮೀನನ್ನ ಹಿಡಿತಕ್ಕಂಥ ಕಲ್ತು ಇದೇ ಸಂದರ್ಭದಲ್ಲಿ ಹಲವು ದವಸ ಧಾನ್ಯಗಳನ್ನ ಬಿಡುವ ಸಸ್ಯಗಳಿಗೂ ಸಹಿತ ಸ್ವಾಭಾವಿಕವಾಗಿಯೇ ಹುಟ್ಟಿಕೊಂಡಿವೆ. ಇವುಗಳಿಂದ ದೊರೆತಂತಹ ಅಕ್ಕಿ, ಗೋಧಿ ಹಾಗೂ ಬಾರ್ಲಿಯಂತಹ ದವಸ ಧಾನ್ಯಗಳನ್ನ ಇವನು ಆಹಾರಕ್ಕಾಗಿ ಬಳಸತೊಡಗಿದ. ಇವುಗಳನ್ನು ಆಹಾರಕ್ಕಾಗಿ ಬಳಸುವುದನ್ನ ತಿಳಿದುಕೊಂಡ. ನಂತರ
ಇದ್ದು ನೋಡಿದ್ವಿ. ಪ್ರಾಣಿಗಳನ್ನು ಆಹಾರವನ್ನಾಗಿ ಮಾಡ್ತಕ್ಕಂಥ ಪ್ರಾಣಿಗಳನ್ನು ಯಾವ ರೀತಿ ಸಾಕಿ ಮತ್ತೆ ಅದನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದು ನೋಡಿದ್ವಿ. ಇನ್ನು ಸ್ವಾಭಾವಿಕವಾಗಿ ಬೆಳೆದಿರತಕ್ಕಂತಹ ಧಾನ್ಯಗಳನ್ನು ಆಹಾರವನ್ನು ಮಾಡಿಕೊಂಡು ಮತ್ತೆ ಅವುಗಳನ್ನು ಬೆಳಲಿಕ್ಕೆ ಯಾವ ರೀತಿಯಾಗಿ ಪ್ರಾರಂಭ ಮಾಡಿದ ಅಂದ್ರೆ ಅವುಗಳನ್ನು ಬೆಳೀತಕ್ಕಂಥ ವಿಧಾನವನ್ನು ಸಹಿತ ಕಂಡು ಅಂದ್ರೆ ಪರಿಸರ ಇವತ್ತು ಬದಲಾಗ್ತಾ ಹೋಗ್ತಾ ಇದೆ. ಪರಿಸರ ಇವತ್ತು ಯಾವ ರೀತಿಯಾಗಿ ಬರ್ತಾ ಇದೆ ಅಂತಕ್ಕೆ ನಾವು ಅನ್ಲಿಕ್ಕೆ ಈ ರೀತಿಯಾಗಿರ್ತಕ್ಕಂಥ ಹಲವಾರು ಉದಾಹರಣೆಗಳನ್ನ ನೋಡಿ. ಹೀಗಿರ್ತಕ್ಕಂಥ ಪರಿಸರವನ್ನ ಪ್ರಾಕ್ತನ ಶಾಸ್ತ್ರಜ್ಞರು ಕೆಲವು ವಿವಿಧ ಹೆಸರುಗಳಿಂದ ಕರೀತಾರೆ. ಈ ಒಂದು ಕಾಲದ ಅತ್ಯಂತ ಹಳೆಯ ಕಾಲಘಟ್ಟವನ್ನ, ಅತ್ಯಂತ ಹಳೆಯ ಪೂರ್ವ ಕಾಲಘಟ್ಟವನ್ನ ಹಳೆಯ ಶಿಲಾಯುಗ ಅಂತ ಕರೆದರು. ಹಳೆಯ ಶಿಲಾಯುಗದ ಕಾಲ 2 ಮಿಲಿಯನ್ ವರ್ಷದಷ್ಟು ಹಳೆಯದು. ಅಂದ್ರೆ ಅದು ಸುಮಾರು 12,000 ವರ್ಷಗಳವರೆಗೆ ವಿಸ್ತರಿಸಲ್ಪಟ್ಟಿದೆ. ಈ ಒಂದು ಸುದೀರ್ಘವಾಗಿರತಕ್ಕಂಥ ಕಾಲಾವಧಿಯನ್ನ ಅಂದ್ರೆ 12,000 ವರ್ಷಗಳಿರ್ತಕ್ಕಂಥ ಸುದೀರ್ಘವಾಗಿರ್ತಕ್ಕಂಥ ಕಾಲವನ್ನ 3 ಭಾಗವಾಗಿ ವಿಂಗಡಿಸಿದೆ. ಏನಂತ? ಆದಿ, ಮಧ್ಯ ಮತ್ತು ಅಂತ್ಯ ಹಳೆಯ ಶಿಲಾಯುಗಗಳು ಅಂತೇಳಿ ಕರೆದರು. ಹಾಗೆ ಯಾವ್ಯಾವ ಕಾಲಗಳೇ ಸುಮಾರು 12,000 ವರ್ಷಗಳಿಂದ ಹಿಡಿದು ಸುಮಾರು 10,000 ವರ್ಷಗಳವರೆಗಿನ ಕಾಲವನ್ನ ಮಧ್ಯಶಿಲಾಯುಗ ಅಂತ ಕರೆದರು. 12,000 ವರ್ಷಗಳಿಂದ 10,000 ವರ್ಷಗಳು ಇದಕ್ಕೆ ಅಂತ ಕರೆದರು ಮಧ್ಯ ಶಿಲಾಯುಗ. ಈಗಿರ್ತಕ್ಕಂಥ 12,000ರಿಂದ 10,000 ಇರತಕ್ಕಂಥ ಕಾಲವನ್ನ ಮಧ್ಯ ಶಿಲಾಯುಗ, ಈ ಒಂದು ಹಂತವನ್ನ ಸ್ಥಿತ್ಯಂತರ ಸೂಕ್ಷ್ಮ ಶಿಲಾಯುಗ ಅಂತ ಹೇಳಿ ಕರಿತೀವಿ. ಆಗ ಈ ಒಂದು ಕಾಲದಲ್ಲಿ ದೊರೆತಂತಹ ಪರಿಕರಗಳನ್ನು ಸಾಮಾನ್ಯವಾಗಿ ಅತಿ ಚಿಕ್ಕದಿಂದ ಚಿಕ್ಕವಾಗಿದೆ. ಹಾಗಾಗಿ ಆ ಒಂದು ಕಾರಣಕ್ಕಾಗಿ ಇದನ್ನ ಸೂಕ್ಷ್ಮ ಶಿಲಾಯುಗ ಪರಿಕರಗಳು ಅಂತೇಳಿ ಕರೀತಾರೆ. ಯಾಕಂದ್ರೆ ಅವು ಬಳಸ್ತಾ ಇರತಕ್ಕಂಥ ವಸ್ತುಗಳು ಏನಂತಂದ್ರೆ ಚಿಕ್ಕವಾಗಿದೆ, ಸಣ್ಣವಾಗಿದೆ. ಹಾಗಾಗಿ ಇದನ್ನ ಅಂತ ಕರೀತಿದ್ರು ಸೂಕ್ಷ್ಮ ಶಿಲಾ ಪರಿಕರ ಯುಗ ಅಂತ ಹೇಳಿ ಕರಿತೇವೆ. ಸೊ ಈ ಒಂದು ಯುಗದಲ್ಲಿ ಮಾನವ ಸೂಕ್ಷ್ಮ ಶಿಲೆಗಳಿಂದ ಮಾಡಿದಂತಹ ಆಯುಧಗಳಿಗೆ ಎಲುಬುಗಳಿಂದ ಮತ್ತು ಕಟ್ಟಿಗೆಗಳಿಂದ ಅಲಂಕಾರಿಕವಾಗಿರತಕ್ಕಂಥ ಹಿಡಿಕೆಗಳನ್ನು ಮಾಡಿದವ. ಹಿಡಿಕೆಯನ್ನು ಗೊತ್ತಿದೆ ನಿಮಗೆ, ಆ ಕಬ್ಬಣ ನಮ್ಮ ಮನೆಗಳಿರ್ತವ, ಆ ಕೊಡ್ಲಿ ಆಗಲಿ, ಕಲ್ಲಿ ಆಗಲಿ ಅಥವಾ ಅದು ಕುಡುಗೋಲಾಗಲಿ, ಅವ ಕಟ್ಟಿಗೆ ಹಿಡಿಕೆಗಳು ಇರ್ತಾ ಇವೆ. ಸಹ ಹಿಂದಿನ ಕಾಲದಲ್ಲಿ ಎಲುಬುಗಳಿಂದ ಮತ್ತು ಮರಗಳಿಂದ, ಕಟ್ಟಿಗೆಯಿಂದ ಆ ಅಲಂಕಾರಿಕವಾಗಿರ್ತಕ್ಕಂಥ ಹಿಡಿಕೆಗಳನ್ನ ಅಳವಡಿಸ್ತಾರೆ. ಕೈ ಹಿಡಿಕೆಗಳು ಅಂತ ಕರಿತೀವಿ ನಾವು. ಅವುಗಳನ್ನ ಕೊಡಲಿಯಾಗಿ ಗರಗಸ ಅಂತ ಕರಿತೀವ, ಅವುಗಳನ್ನ ಬಳಸಲಿಕ್ಕೆ ಬಳಸ್ತಾ ಇದ್ವಿ. ಇದರ ಜೊತೆಯಲ್ಲಿ ಹಳೆಯ ಮಾದರಿಯ ಆಯುಧಗಳು ಸಹಿತ ಮುಂದುವರೆದು. ಸೊ ಇಲ್ಲಿ ನಾವು ಒಂದು ರೇಖಾಚಿತ್ರವನ್ನು ಕೊಡ್ತಾರೆ. ಆ ರೇಖಾಚಿತ್ರವನ್ನು ನೋಡಿದಾಗ ನಮ್ಮ ಕಲ್ಪನೆ ಗೊತ್ತಾಗ್ತದೆ. ಚರಿತ್ರೆಯ ಪೂರ್ವ ಘಟ್ಟದಲ್ಲಿರ್ತಕ್ಕಂಥ ರೇಖಾಚಿತ್ರ. ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ಇನ್ನೊಂದು ಯಾವಪ್ಪ ಅಂದ್ರೆ
ನವಶಿಲಾಯುಗ. ಹೀಗೆ 3 ರೀತಿಯಾಗಿರ್ತಕ್ಕಂಥ ಶಿಲಾಯುಗ ಇದಾವೆ. ಆ 3 ರೀತಿಯಾಗಿರ್ತಕ್ಕಂಥ ಶಿಲಾಯುಗ ಈ ಒಂದು ಹಳೆಯ ಶಿಲಾಯುಗದಲ್ಲಿ ಆದಿ ಹಳೆ ಶಿಲಾಯುಗ, ಮಧ್ಯ ಹಳೆ ಶಿಲಾಯುಗ, ನಂತರ ಕೊನೆಯದಾಗಿರ್ತಕ್ಕಂಥದ್ದು ಅಂತ್ಯ ಹಳೆ ಶಿಲಾಯುಗ. ಇದು ಚರಿತ್ರೆಯ ಪೂರ್ವ ಘಟ್ಟದಲ್ಲಿರ್ತಕ್ಕಂಥ ರೇಖಾಚಿತ್ರ. ಮೊದಲಿಗೆ ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ನಂತರ ನವಶಿಲಾಯುಗ ಅಂತೇಳಿ 3 ರೀತಿಯಾಗಿರ್ತಕ್ಕಂಥ ಇದಗಳನ್ನು ಮಾಡಿದ್ವಿ. ಆ ಹಳೆ ಶಿಲಾಯುಗದಲ್ಲಿ ಮತ್ತೆ 3 ಯುಗಗಳನ್ನ ಮಾಡಿದರೆ ಆದಿ ಹಳೆ ಶಿಲಾಯುಗ, ಮಧ್ಯ ಹಳೆ ಶಿಲಾಯುಗ ಮತ್ತು ಅಂತ್ಯ ಹಳೆ ಶಿಲಾಯುಗ. ಇದರಲ್ಲಿ ನವಶಿಲಾಯುಗದ ಘಟ್ಟವನ್ನು ನಾವು ತಿಳ್ಕೊಂಡಿದ್ರೆ ಸುಮಾರು 10 ವರ್ಷಗಳ ಈಚಿನ, ಆ 10 ವರ್ಷಗಳ 10,000 ವರ್ಷಗಳ ಈಚಿದಾಗಿರ್ತಕ್ಕಂಥ ಕಾಲಘಟ್ಟವನ್ನ ನವಶಿಲಾಯುಗದ ಕಾಲಘಟ್ಟ ಅಂತೇಳಿ ಕರಿತೀವಿ. ಈ ನವಶಿಲಾಯುಗದಲ್ಲಿ ಮೊದಲಿದ್ದಂತಹ ಆಯುಧಗಳಿಗಿಂತಲೂ ಸಹಿತ ಭಿನ್ನವಾಗಿರ್ತಕ್ಕಂತಹ ಆಯುಧಗಳು ನವಶಿಲಾಯುಗದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅಂದ್ರೆ ಆಯುಧಗಳಲ್ಲಿ ಇಲ್ಲಿ ಹೆಚ್ಚು ಬದಲಾವಣೆ ಆಗಿರ್ತಕ್ಕಂಥದ್ದು, ಹೆಚ್ಚು ಅಲಂಕಾರಿಕವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗುರುತಿಸಬಹುದು. ಹಾಗೆ ಆ ಒಂದು ಆಯುಧಗಳು ಹೇಗಿದ್ವಪ್ಪ ಅಂದ್ರೆ ಹೆಚ್ಚು ಒಳಪಿನಿಂದ ಕೂಡಿದ್ದು, ಹೆಚ್ಚು ಹರಿತವಾದ ಅಲಗನ್ನ ಹೊಂದಿರತಕ್ಕಂಥ ನಾವಿಲ್ಲಿ ನೋಡ್ತಿದ್ವಿ. ಗಿಡಮೂಲಿಕೆಗಳನ್ನು ಅರಿಯಲು, ದವಸ ಧಾನ್ಯಗಳ ಪುಡಿ ಮಾಡಲು ಬೀಸುವ ಕಲ್ಲುಗಳನ್ನು ಬಳಸ್ತಾ ಇದ್ದಾರೆ. ನೀವೆಲ್ಲ ಕೆಲವೊಂದು ಮನೆಗಳಲ್ಲಿ ನೋಡಬಹುದು, ಕುಟ್ಟತಕ್ಕಂಥದ್ದು ಇದೆ, ಒಳ್ಳೆದಿದೆ. ಆಮೇಲೆ ಹಿಟ್ಟನ್ನು ಮಾಡತಕ್ಕಂಥ ಬೀಸುವ ಕಲ್ಲುಗಳು ಸಹಿತ ಇರ್ತಕ್ಕಂಥ ನೋಡ್ತಾ ಇದ್ದೀವಿ. ಆ ಒಂದು ಕಲ್ಪನೆ ಚರಿತ್ರೆಯ ಪೂರ್ವ ಕಾಲದಲ್ಲೇ ಬಳಕೆ ಮಾಡ್ತಾ ಇದ್ರು ಅಂತಕ್ಕಂಥ. ಹಂಗೆ ಈ ಕಾಲಮಾನದಲ್ಲಿರ್ತಕ್ಕಂಥ ಕೆಲವು ಮಡಿಕೆ ಕುಡಿಕೆಗಳು ಸಹಿತ ದೊಡ್ಡಿರ್ತಕ್ಕಂಥ ನಾವು ನೋಡಬಹುದು. ಅವುಗಳಲ್ಲಿ ಕೆಲವು ಅಲಂಕಾರಿಕವಾಗಿ ಕೂಡಿರ್ತಕ್ಕಂಥದ್ದು, ಮಡಿಕೆಗಳನ್ನ ಧಾನ್ಯಗಳ ಸಂಗ್ರಹಣೆಗಾಗಿ, ಶೇಖರಣೆಗಾಗಿ ಬಳಸ್ತಾ ಇದ್ದಾರೆ. ಹಾಗಾಗಿ ಯಾವ್ಯಾವ ಧಾನ್ಯ ಬಳಸ್ತಾ ಇದ್ರವಲ್ಲ ಅಂದ್ರೆ ಅಕ್ಕಿ, ಗೋಧಿ ಮತ್ತು ಬಾರ್ಲಿಗಳನ್ನು ಸಹಿತ ಇಲ್ಲಿ ಬಳಸ್ತಕ್ಕಂಥದ್ದು, ಆ ಕಾಲದಲ್ಲಿ ಬಳಸ್ತಕ್ಕಂಥ ವಿಷಯವನ್ನು ನಾವು ನೋಡಬಹುದು. ಈ ಒಂದು ಕಾಲಘಟ್ಟದಲ್ಲಿ ಮಾನವರು ಬಟ್ಟೆಗಳನ್ನ ನೇಯ್ತಕ್ಕಂಥವನ್ನು ಸಹಿತ ನಾವಿಲ್ಲಿ ನೋಡಿದ್ವಿ. ಹಾಗಾದ್ರೆ ಮಕ್ಕಳ ಇವತ್ತು ನಾವು ಇತಿಹಾಸ, ಭೌಗೋಳಿಕ ಮತ್ತು ಚರಿತ್ರೆಯ ಪೂರ್ವ ಕಾಲದಲ್ಲಿ ಪ್ರಾಗೈತಿಹಾಸಿಕ ಕಾಲ ಅಥವಾ ಚರಿತ್ರೆಯ ಪೂರ್ವ ಕಾಲದ ಕುರಿತು ನಾವು ಇವತ್ತು ಚರ್ಚೆಯನ್ನು ಮಾಡಿದ್ದೇವೆ. ಹಾಗಾಗಿ ನಾವು ಇನ್ನೊಂದು ಪ್ರಾಗೈತಿಹಾಸಿಕ ಕಾಲ ಎಂದರೇನು, ಆ ಪ್ರಾಗೈತಿಹಾಸಿಕ ಕಾಲದಲ್ಲಿ ಪ್ರಾಚ್ಯ ವಸ್ತು ಅಧ್ಯಯನ ಕಾಲರು ಹೇಗೆ ಆ ಕಾಲಮಾನ ಜೀವನವನ್ನು ನಡೆಸ್ತಾ ಇದ್ದ ಅಂತಕ್ಕಂಥ ಅಂಶವನ್ನು ನೋಡಿದ್ವಿ. ಆಮೇಲೆ ಅಲ್ಲಿ ದವಸ ಧಾನ್ಯಗಳನ್ನ
ಆಹಾರವನ್ನು ಬಳಸ್ತಾ ಇದ್ರು, ಸಸ್ಯಗಳನ್ನು ಬೆಳೆಯಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತಕ್ಕಂಥ ಒಂದು ಅಂಶವನ್ನು ನೋಡಿದ್ವಿ. ಬೆಂಕಿಯನ್ನು ಯಾವ ರೀತಿ ಅವರು ಬಳಸ್ತಾ ಇದ್ರು ಅಂತಕ್ಕಂಥ ನೋಡಿದ್ವಿ. ಬದಲಾಗ್ತಾ ಇರ್ತಕ್ಕಂಥ ಪರಿಸರ ಹೇಗೆ ಆಯಿತು ಅಂತಕ್ಕಂಥ ಅಂಶವನ್ನು ಸಹಿತ ನಾವು ಇವತ್ತು ಈ ಒಂದು ಅಧ್ಯಾಯ ನೋಡ್ತೀವಿ ಮಕ್ಕಳೇ. ಹೀಗೆ ಈ ಒಂದು ಅಧ್ಯಾಯದಲ್ಲಿ ಬದಲಾವಣೆ ಆಗ್ತಕ್ಕಂಥ ಪರಿಸರದಲ್ಲಿ ಆ ಯುಗಗಳನ್ನು ನೋಡಿದ್ವಿ ನಾವು. ಆ ಯುಗಗಳ ರೇಖಾಚಿತ್ರವನ್ನು ಹಾಕಿದ್ದೀವಿ. ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ, ನವ ಶಿಲಾಯುಗ ಅಂತ 3 ಯುಗಗಳನ್ನು ನೋಡಿದ್ವಿ. ಆ ಹಳೆಯ ಶಿಲಾಯುಗದಲ್ಲಿ ಆದಿ ಹಳೆಯ ಶಿಲಾಯುಗ, ಮಧ್ಯ ಹಳೆಯ ಶಿಲಾಯುಗ ಮತ್ತು ಅಂತ್ಯ ಹಳೆಯ ಶಿಲಾಯುಗ. ಹೀಗೆ ಮಾನವ ಪರಿಸರವನ್ನು ಬದಲಾವಣೆ ಮಾಡ್ತಾನೆ ಬಂದಿರ್ತಕ್ಕಂಥ ನಾವಲ್ಲಿ ನೋಡಿದ್ವಿ ಮಕ್ಕಳೇ. ಹಾಗಾದರೆ ನಿಮಗೆ ಒಂದು ಅಂಶವನ್ನು ಹೇಳಿದ್ದೀನಿ. ಈ ಬೂದಿಯ ಕುರುಹು ಅಂತ ಒಂದು ಬರುತ್ತೆ ನಾನು. ಆ ಬೂದಿಯ ಕುರುಹು ಯಾವ ಗುಹೆಯಲ್ಲಿ ನಮಗೆ ಸಿಗುತ್ತಿರೋಣ? ಯಾರು ಹೇಳ್ತಾರೆ? ವೆರಿ ಗುಡ್. ಆ ಬೂದಿಯ ಕುರುಹು ನಮಗೆ ಸಿಕ್ಕಿರ್ತಕ್ಕಂಥದ್ದು ಕರ್ನೂಲಲ್ಲಿರ್ತಕ್ಕಂಥ ಗುಹೆಗಳಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ನಾವು ನೋಡ್ತೀವಿ. ಹಾಗಾದ್ರೆ ಪ್ರಾಗೈತಿಹಾಸಿಕ ಕಾಲ ಅಥವಾ ಚರಿತ್ರೆಯ ಪೂರ್ವ ಕಾಲ ಅಂದ್ರೆ ಮಾನವ ಲೇಖನದ ಕುರುಹುವನ್ನು ಕಂಡುಹಿಡಿಯುವುದಕ್ಕಿಂತ ಮೊದಲಿನ ಚರಿತ್ರೆಯನ್ನು ಅಂದ್ರೆ ಪೂರ್ವದ ಚರಿತ್ರೆಯನ್ನು, ಚರಿತ್ರೆಯ ಪೂರ್ವಕಾಲ ಅಥವಾ ಪ್ರಾಗೈತಿಹಾಸಿಕ ಕಾಲ ಅಂತೇಳಿ ಅದನ್ನು ಕರಿತೀವಿ. ಹಾಗಾದ್ರೆ ಬೆಂಕಿಯನ್ನು ಯಾವ್ದಕ್ಕೆ ಬಳಸ್ತಾ ಇದ್ದ? ಬೆಂಕಿಯನ್ನ ಆಹಾರವನ್ನ ಬೇಯಿಸಲಿಕ್ಕೆ, ಬೆಳಕನ್ನ ಪಡೆಯಲಿಕ್ಕೆ, ಪ್ರಾಣಿಗಳನ್ನ ಓಡಿಸಲಿಕ್ಕೆ ಏನು ಬಳಸ್ತಾ ಇದ್ದನೋ? ಬೆಂಕಿಯನ್ನ ಬಳಸ್ತಾ ಇದ್ದ. ಹಾಗಾದಾಗ ಬಳಸ್ತಾ ಇದ್ದಂತಹ ಬೇಟೆಯಾಡಿಕೆ ಇರ್ಬೋದು, ಆಹಾರ ಸಂಗ್ರಹಣೆ ಇರ್ಬೋದು, ಗೆಡ್ಡೆ ಗೆಣಸುಗಳನ್ನ ಅಗೆಯಲಿಕ್ಕೆ ಇರ್ಬೋದು, ಮರವನ್ನು ಕಡಿಸಲಿಕ್ಕೆ ಆಗಿರ್ಬೋದು, ಎಂತಹ ಪರಿಕರವನ್ನು ಉಪಯೋಗಿಸ್ತಾ ಇದ್ದಾರೆ? ವೆರಿ ಗುಡ್. ಅವನು ಯಾರಂತೆ ಬಳಸ್ತಾ ಇದೆ ಅಂದ್ರೆ ಶಿಲೆಗಳಿಂದ ಮಾಡಿರ್ತಕ್ಕಂತಹ ಕೊಡಲಿಗಳನ್ನ, ಬರ್ಚಿಗಳನ್ನ, ಬಾಣಗಳನ್ನ ಮಾಡುವುದರಿಂದ ಅವನು ಆಹಾರ ಸಂಗ್ರಹಣೆ, ಬೇಟೆಯಾಡುವುದನ್ನ ಅವನು ಕಲ್ತ ಅಂತಕ್ಕಂಥದ್ದು ಗೊತ್ತಾಗ್ತದೆ ನಮಗೆ. ಸೊ ಹೀಗೆ ಚರಿತ್ರೆಯ ಪೂರ್ವ ಕಾಲದಲ್ಲಿ ಮಾನವ ಹೇಗೆ ಬದಲಾವಣೆ ಆಗ್ತಾ ಬಂದ, ಅವರ ಒಂದು ಇತಿಹಾಸವನ್ನು ನಾವು ಹೇಗೆ ತಿಳಿಯಬಹುದು ಅಂತಕ್ಕಂಥ ಒಂದು ಅಂಶವನ್ನ ಈ ಒಂದು ಚರಿತ್ರೆಯ ಚರಿತ್ರೆಯ ಪೂರ್ವ ಘಟ್ಟದಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಮಕ್ಕಳಿಗೆ ನಾವೊಂದು ಗೃಹ ಪಾಠವನ್ನು ಮಾಡ್ತೀವಿ. ಸೊ ಇಲ್ಲಿ ಗೃಹ ಪಾಠದಲ್ಲಿ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಹೇಗೆ ಪ್ರಾರಂಭವಾಯಿತು ಅನ್ನುವಂಥ ಅಂಶವನ್ನು ಕುರಿತು ಒಂದು 10 ಸಾಲುಗಳಲ್ಲಿ 8-10 ಸಾಲುಗಳಲ್ಲಿ ಬರ್ಕೊಂಡ್ಬರೋಣ. ಆಯ್ತಾ? ಸರಿ.